ಈಗ ನೋಡ್ಕೊಳ್ಳಿ, ಫೈಂಡ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆಫ್ ದ ಟ್ರಾಫಿಕ್ ಫ್ಲೋ ಇನ್ ದ ನೆಟ್ ಆಫ್ ಒನ್ ವೇ ಸ್ಟ್ರೀಟ್ ಡೈರೆಕ್ಷನ್ ಆ್ಯಸ್ ಶೋನ್ ಇನ್ ಫಿಗರ್ ಆ್ಯಂಡ್ ಫೈಂಡ್ ಇಟ್ ಸೊಲ್ಯೂಷನ್. ಈಗ ನೋಡಿ, ಈ ಥರ ಟ್ರಾಫಿಕ್ ಫ್ಲೋ ಕೊಟ್ಟವ್ರೆ, ನಾವು ಸೊಲ್ಯೂಷನ್ನ ಫೈಂಡ್ ಮಾಡೋ ಮೊದಲು ಲೀನಿಯರ್ ಇಕ್ವೇಷನ್ಸ್ನ ಫೈಂಡ್ ಮಾಡಬೇಕು, ಆಮೇಲೆ ಸೊಲ್ಯೂಷನ್. ನೋಡಿ, ಫಸ್ಟ್ ಏನು ಮಾಡಿ, ತುಂಬ ಈಸಿ ಇದೆ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಒಂದು ಟೇಬಲ್ ಮಾಡ್ಕೊಳ್ಳಿ. ನೋಡು, ಫ್ಲೋ ಇನ್ನು, ಫ್ಲೋ ಔಟ್ ಮತ್ತು ಈಕ್ವೇಷನ್. ಈಕ್ವೇಷನ್ ಏನಂದರೆ ಫ್ಲೋ ಇನ್ ಈಸ್ ಈಕ್ವಲ್ ಟು ಫ್ಲೋ ಔಟ್ ಅಷ್ಟೇ. ನೋಡು ಫಸ್ಟ್ ಬಂದು ಟಾಪ್ ಲೆಫ್ಟ್, ಇಲ್ಲಿ ಎ ಬಿ ಸಿ ಕೊಟ್ಟರೆ ಎ ಅಂತ ಬರೀರಿ ಅಷ್ಟೇ, ಎ ಬಿ ಸಿ ಡಿ. ಏನಾದರೂ ಎ ಬಿ ಸಿ ಡಿ ಕೊಟ್ಟಿಲ್ಲ ಅಂದರೆ ಟಾಪ್ ಲೆಫ್ಟು, ಟಾಪ್ ರೈಟು, ಬಾಟಮ್ ಲೆಫ್ಟು, ಬಾಟಮ್ ರೈಟ್, ಆ ಥರ. ಫಸ್ಟು ಟಾಪ್ ಲೆಫ್ಟಲ್ಲಿ ಫ್ಲೋ ಇನ್ನು, ಇಲ್ಲಿ ನೋಡಿ ಎಷ್ಟು ಒಳಗಡೆ ಬರ್ತಾ ಇದೆ ಅಂತ, 600 ಮತ್ತು 400, 600 ಪ್ಲಸ್ 400. ಅರ್ಥ ಆಗ್ತಿದೆಯಲ್ವಾ? ಫ್ಲೋ ಔಟ್ ಅಂದರೆ ಈ ನೋಡಿಂದ ಆಚೆ ಬರ್ತಾ ಇರೋದು. ನೋಡಿ, ಈ ನೋಡ್ಗೆ ಎಂಟ್ರ್ ಆಗ್ತಾ ಇರೋದು 600 ಮತ್ತು 400. ಈ ನೋಡಿಂದ ಹೊರಗಡೆ ಬರ್ತಾ ಇರೋದು x1 ಮತ್ತು x4, x1 ಪ್ಲಸ್ x4, ಎಷ್ಟು ಹೊರಗಡೆ ಬರ್ತಾ ಇದೆ ಅಂತ. ಈಕ್ವೇಷನ್ ಬಂದು ಫ್ಲೋ ಇನ್ ಈಸ್ ಈಕ್ವಲ್ ಟು ಫ್ಲೋ ಔಟ್ ಅಂದರೆ ಏನಾಗುತ್ತೆ, x1 ಪ್ಲಸ್ x4 ಈಸ್ ಈಕ್ವಲ್ ಟು 1000. ಫಸ್ಟ್ ಈಕ್ವೇಷನ್ ಆಯಿತು. ನೆಕ್ಸ್ಟು ಟಾಪ್ ರೈಟ್, ಇಲ್ಲಿ ಟಾಪ್ ರೈಟಲ್ಲಿ, ಟಾಪ್ ರೈಟ್ ಅಂದರೆ ಇದು ನೋಡಿ, ಟಾಪ್ ರೈಟ್ಗೆ ಈಗ ಫ್ಲೋ ಇನ್ ಅಂದರೆ ಒಳಗಡೆ ಬರ್ತಾ ಇರೋದು ಯಾವ್ದ್ಯಾವುದು, ಎಷ್ಟು ಒಳಗಡೆ ಬರ್ತಾ ಇದೆ ನೋಡಿ. ಇದು ಈ ನೋಡ್ಗೆ ಒಳಗಡೆ ಬರ್ತಾ ಇರೋದು x1 ಮತ್ತು x2, x1 ಪ್ಲಸ್ x2. ಈ ನೋಡಿಂದ ಆಚೆ ಬರ್ತಾ ಇರೋದು 800 ಪ್ಲಸ್ ಫ್ಲೋ ಔಟ್ ಬಂದು 800 ಪ್ಲಸ್ 800 ಅಂದರೆ ಇದರಿಂದ ಆಚೆ ಬರ್ತಾ ಇರೋದು. ಅರ್ಥ ಆಗ್ತಿದೆಯಲ್ವಾ? ಎಷ್ಟಾಯ್ತು ಇದು, x1 ಪ್ಲಸ್ x2 ಅಂದರೆ ಈ ಸಿಗ್ನಲ್ಗೆ ಎಂಟ್ರ್ ಆಗ್ತಾ ಇರೋದು ಇದು ಈ ಸಿಗ್ನಲಿಂದ ಆಚೆ ಬರ್ತಾ ಇರೋದು 800 ಪ್ಲಸ್ 800 ಎಷ್ಟು, 1600. ಅರ್ಥ ಆಗ್ತಿದೆಯಲ್ವಾ? ಈಗ x1 ಈ ಫ್ಲೋ ಇನ್ ಈಸ್ ಈಕ್ವಲ್ ಟು ಫ್ಲೋ ಔಟು. ನೆಕ್ಸ್ಟು ಮೂರನೇ ನೋಡು ಯಾವುದು ತೊಗೊಳ್ಳೋಣ, ಬಾಟಮ್ ರೈಟ್ ತೊಗೊಬಿಡೋಣ, ಬಾಟಮ್ ರೈಟ್. ಈಗ ನೋಡಿ, ಬಾಟಮ್ ರೈಟ್ಗೆ ಫ್ಲೋ ಇನ್ನು, ಈಗ ನೋಡಿ ಬಾಟಮ್ ರೈಟ್ ಯಾವುದು ನೋಡು, ಇದು ಫ್ಲೋ ಇನ್ ಅಂದರೆ ಒಳಗಡೆ ಬರ್ತಾ ಇರೋದು 1200 ಮತ್ತು 1000, ಆಚೆ ಹೋಗ್ತಾ ಇರೋದು x2 x3 ಅಂದರೆ ಆ ನೋಡಿಂದ ಹೋಗ್ತಾ ಇರೋದು ಆಚೆ ಎಷ್ಟು, ಒಳಗಡೆ ಬರ್ತಾ ಇರೋದು ಎಷ್ಟು, 1000 ಪ್ಲಸ್ 1200, ಆಚೆ ಬರ್ತಾ ಇರೋದು x3 ಮತ್ತು x2 ಪ್ಲಸ್ x3. ದೇರ್ಫೋರ್ x2 ಪ್ಲಸ್ x3 ಈಸ್ ಈಕ್ವಲ್ ಟು ಎಷ್ಟು, 2200. ನೆಕ್ಸ್ಟು ಬಾಟಮ್ ಲೆಫ್ಟ್ ನೋಡಿ, ಬಾಟಮ್ ಲೆಫ್ಟ್ಗೆ ಈ ನೋಡ್ಗೆ ಬರ್ತಾ ಇರೋದು ಎಷ್ಟು ನೋಡಿ, x3 ಮತ್ತು x4, x3 ಪ್ಲಸ್ x4, ಬರ್ತಾ ಇರೋದು x3 ಮತ್ತು x4, ಹೋಗ್ತಾ ಇರೋದು 1000 ಮತ್ತು 600, 1000 ಪ್ಲಸ್ 600. ಟೋಟಲ್ ಏನಾಗುತ್ತೆ, x3 ಪ್ಲಸ್ x4 ಈಸ್ ಈಕ್ವಲ್ ಟು 1600. ಅಂದರೆ ಇಲ್ಲಿ ಏನು ಮಾಡಬೇಕು, ಪ್ರತಿಯೊಂದು ಸಿಗ್ನಲಲ್ಲೂ ಅಂದರೆ ಎಷ್ಟು, ಪ್ರತಿಯೊಂದು ನೋಡ್ ಅಂದ್ಕೊಳ್ಳಿ, ಇದರಲ್ಲಿ ಎಷ್ಟು ಎಂಟ್ರ್ ಆಗ್ತಾ ಇದೆ, ಎಷ್ಟು ಹೋಗ್ತಾ ಇದೆ. ಫ್ಲೋ ಇನ್ ಅಂದರೆ ಬರ್ತಾ ಇರೋದು ಲೆಕ್ಕ ಹಾಕಿ, ಫ್ಲೋ ಔಟ್ ಅಂದರೆ ಅಲ್ಲಿಂದ ಹೋಗ್ತಾ ಇರೋದು ದಿಕ್ಕಿಲ್ಲ. ಈಗ ನೋಡಿ, ಈ ಪಾಯಿಂಟ್ಗೆ ಬರ್ತಾ ಇರೋದು ಎಷ್ಟು, 600 ಮತ್ತು 400, ಹೋಗ್ತಾ ಇರೋದು ಎಷ್ಟು, x1 ಮತ್ತು x4, x1 ಪ್ಲಸ್ x4. ಈ ನೋಡ್ಗೆ x1 ಮತ್ತು x2 ಬರ್ತಾ ಇದೆ, 800 ಮತ್ತು 800 ಅಲ್ಲಿಂದ ಹೋಗ್ತಾ ಇದೆ, ಅಂದರೆ ಟೋಟಲ್ 1600. ಬಾಟಮ್ ರೈಟ್ ಅಂದರೆ ಯಾವುದ್ಯಾವುದು ಬರ್ತಾ ಇರೋದು, 1000 ಮತ್ತು 1200, ಅಲ್ಲಿಂದ ಈ ನೋಡಿಂದ ಆಚೆ ಹೋಗ್ತಾ ಇರೋದು x2 ಮತ್ತು x3. ಈ ನೋಡ್ಗೆ ಎಂಟ್ರ್ ಆಗ್ತಾ ಇರೋದು x3 ಮತ್ತು x4, ಈ ನೋಡಿಂದ ಎಕ್ಸಿಟ್ ಆಗ್ತಾ ಇರೋದು 600 ಮತ್ತು 1000. ಈ ಥರ ಈಕ್ವೇಷನ್ಸ್ ಆಗುತ್ತೆ. ನಾವು ಇದಕ್ಕೆ ಏನಂತ ಹೇಳ್ಬೋದು, ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಅಂತ ಬರ್ಕೊಳ್ಳಿ. ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಬರ್ಕೊಳ್ಳಿ. ಈಗ ನೋಡಿ, ಈಗ ಯಾವುದ್ಯಾವುದು, ಫಸ್ಟು x1 ಪ್ಲಸ್ x4 ಈಸ್ ಈಕ್ವಲ್ ಟು 1000. ಇದ್ರ ಕೆಳಗಡೆ ಬೇಕಾದರೂ ಇದು ಬರೀರಿ, ಅಥವಾ ಈ ಥರನೂ ಬರಿಬೋದು. x1 ಸೆಮಿಕೋಲನ್ ಆಗಿಬಿಟ್ಟು x1 ಪ್ಲಸ್ x2 ಈಸ್ ಈಕ್ವಲ್ ಟು 1600, ಆಮೇಲೆ x2 ಪ್ಲಸ್ x3 ಈಸ್ ಈಕ್ವಲ್ ಟು 2200, ಆಮೇಲೆ x3 ಪ್ಲಸ್
x4 ಈಸ್ ಈಕ್ವಲ್ ಟು 1600. ನೋಡಿ ಇದು ಬರ್ದಾದ್ಮೇಲೆ ಏನು ಮಾಡಿ, ಈಗ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಬಂದು A:B ಈಸ್ ಈಕ್ವಲ್ ಟು, ಫಸ್ಟು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಅಂದರೆ ನೀವು ಫಸ್ಟು x1 ಕೋಫಿಷಿಯಂಟ್ ಫಸ್ಟ್ ಇಕ್ವೇಷನಲ್ಲಿ ಇದೇ ನೋಡ್ಕೊಳ್ಳಿ. ಬೇಕಾದರೆ x1 ಇದೆ, ಅದಕ್ಕೆ 1 ಕೋಫಿಷಿಯಂಟು, x2 ಇಲ್ಲ 0, x3 ಇಲ್ಲ 0, x4ಗೆ 1 ಹಾಕ್ಕೊಳ್ಳಿ, ಕೋಲನ್ 1000. ನೆಕ್ಸ್ಟು ಸೆಕೆಂಡ್ಗೆ x1ಗೆ 1, x2ಗೆ 1, x3 ಇಲ್ಲ 0, x4 ಇಲ್ಲ 0, 1600. ನೆಕ್ಸ್ಟ್ ಥರ್ಡ್ ಈಕ್ವೇಷನ್ಗೆ x2 x3 ಮಾತ್ರ ಇದೆ, 0, x2ಗೆ 1, x3ಗೆ 1, 0, 2200. ಆಮೇಲೆ ಫೋರ್ತ್ ರೋಲಿ x3 x4 ಮಾತ್ರ ಇದೆ, x1 ಇಲ್ಲ, x2 ಇಲ್ಲ. ಫಸ್ಟ್ ಪ್ಲೇಸ್ x1ಗೆ ರಿಸರ್ವ್ ಮಾಡಿ, ಸೆಕೆಂಡು x2ಗೆ, x3ಗೆ, x4ಗೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ x3ದು ಕೋಫಿಷಿಯಂಟ್ ಇಲ್ಲಿ ಬರೀರಿ, x4ದು ಕೋಫಿಷಿಯಂಟ್ ಇಲ್ಲಿ ಬರೀರಿ, ಈ ಕಡೆ 1000. ಅಂದರೆ ಮ್ಯಾಟ್ರಿಕ್ಸ್ ಫಾರ್ಮ್ನ ನಾವು ಏನು ಮಾಡ್ತೀವಿ, ಇದನ್ನ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡೋದು ನಾವು ಗಾಸ್ ಎಲಿಮಿನೇಷನಲ್ಲೂ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಆ ಥರ ಮಾಡ್ಕೋಬೇಕು. ಈಗ ನೋಡಿ ನೆಕ್ಸ್ಟ್ ಏನು ಮಾಡೋಣ, ಸೇಮ್ ಪ್ರೊಸೀಜರ್, ಗಾಸ್ ಎಲಿಮಿನೇಷನ್ ಪ್ರೊಸೀಜರ್ ಮಾಡಿ. ಬೇಕಿದ್ರೆ ಗಾಸ್ ಜಾರ್ಡನ್ ಮಾಡೋಕ್ಕೆ ಹೋಗಬೇಡಿ, ಏನಾಗುತ್ತೆ ಲೇಟ್ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಗಾಸ್ ಎಲಿಮಿನೇಷನ್ನ ಯೂಸ್ ಮಾಡೋಣ. ಗಾಸ್ ಎಲಿಮಿನೇಷನ್ ಯಾವ ಥರ ಅಂದರೆ, ಇಲ್ಲಿ ನೋಡಿ, ಇದು 3ನ 0 ಮಾಡಬೇಕು, ಇದನ್ನ ರೆಫರೆನ್ಸ್ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ಆಲ್ರೆಡಿ 0 ಇರೋದ್ರಿಂದ ಈ ಕಾಲಮಲ್ಲಿ ಥರ್ಡ್ ಎಲಿಮೆಂಟ್, ಫೋರ್ತ್ ಎಲಿಮೆಂಟ್ ಆಲ್ರೆಡಿ 0 ಇರೋದ್ರಿಂದ ಬರೀ 1ನ 0 ಮಾಡಬೇಕು. ನಾನು ಹೇಳಿದ್ದೀನಿ ಇದು ಯಾವ ಥರ 0 ಮಾಡೋದು ಹೇಳಿ. ರೋ ಆಪ್ರೇಷನ್ನ ಕ್ರಿಯೇಟ್ ಮಾಡೋದು, ರೆಫರೆನ್ಸ್ 1 ಇದ್ದರೆ ಫಸ್ಟು R2 ರೀಪ್ಲೇಸ್ ಬೈ R2 ಬರೆದ್ಬಿಟ್ಟು, +1 ಇದ್ದರೆ -R1. ಡೈರೆಕ್ಟಾಗಿ R2 ರೀಪ್ಲೇಸ್ ಬೈ R2 -R1 ಬರ್ಕೊಳ್ಳಿ. ಇಲ್ಲಿ A ಆಗ್ಮೆಂಟೆಡ್ B ಈಸ್ ಈಕ್ವಲೆಂಟ್ ಟು ಅಂತ ಯೂಸ್ ಮಾಡಿ. ಇಲ್ಲೇನು ಮಾಡಬೇಕು, ಫಸ್ಟ್ ರೋನ ಹಂಗೆ ಬರ್ಕೋಬೇಕು, 1 0 0 1 1000. ಸೆಕೆಂಡ್ ರೋನ ಖಾಲಿ, ಯಾಕಂದರೆ R2 ಮಾತ್ರ ರೀಪ್ಲೇಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಅದನ್ನ ಖಾಲಿ ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಥರ್ಡ್ ರೋನ ಬರ್ಕೊಳ್ಳಿ, 0 1 1 0 2200. ನೆಕ್ಸ್ಟು ಫೋರ್ತ್ ರೋನ ಬರ್ಕೊಳ್ಳಿ, 0 1 1 1600. ನೋಡಿ ಇದನ್ನ ಕ್ಯಾಲ್ಸಿಲ್ ಬೇಕಾದರೂ B - A ಹೊಡೆದ್ಬಿಟ್ಟು ಬೇಕಾದರೂ ಮಾಡಿ. ನಾನು ಈಸಿ ಇರೋದ್ರಿಂದ ಟ್ರಾಫಿಕ್ ಫ್ಲೋ ಪ್ರಾಬ್ಲಮಲ್ಲಿ ನಾನು ಡೈರೆಕ್ಟಾಗೇ ಮಾಡ್ತೀನಿ. ನೋಡಿ R2 ಫಸ್ಟ್ ಕಾಲಮಲ್ಲಿ R2 ಏನು 1 -1 1 -1 ಏನು 0, ಇದು ಮೈನಸ್ ಇದು ಮಾಡ್ಕೊಳ್ಳಿ. 1 - 0 ಏನು 1, 0 - 0 0, 0 - 1 -1. ಸೆಕೆಂಡ್ ರೋದು ಎಲಿಮೆಂಟ್ ಮೈನಸ್ ಫಸ್ಟ್ ರೋದು ಎಲಿಮೆಂಟ್ ಮಾಡಬೇಕು. ಅದೇನು ಆನ್ಸರ್ ಬರುತ್ತೆ ಸೆಕೆಂಡ್ ರೋಲಿ ಬರೀಬೇಕು. ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ ರೋ ಎಲಿಮೆಂಟ್ ಮೈನಸ್ ಫಸ್ಟ್ ರೋ ಎಲಿಮೆಂಟ್ ಏನು ಆನ್ಸರ್ ಬರುತ್ತೆ ಅದು ಸೆಕೆಂಡ್ ರೋಲಿ ಬರೀಬೇಕು. 1600 - 1000 ಅಂದರೆ 600 ಆಯ್ತಲ್ವಾ? ಇದಾಯಿತು. ಈಗ ನೆಕ್ಸ್ಟ್ ಏನು ನೋಡಿ, ಫಸ್ಟ್ ಎಲಿಮೆಂಟು ಶುಡ್ ಬಿ ನಾನ್ ಝೀರೋ. ಆ ಫಸ್ಟ್ ಎಲಿಮೆಂಟ್ ಕೆಳಗಡೆ ಎಲ್ಲ ಎಲಿಮೆಂಟ್ನ 0 ಮಾಡಬೇಕು. ಆಲ್ರೆಡಿ ಇದೆರಡು 0 ಇರೋದ್ರಿಂದ ಇದು ಮಾತ್ರ 0 ಮಾಡಬೇಕು. ಇದು 1 ಇರೋದು ಯಾವ ರೋಲಿ, R2 ರೀಪ್ಲೇಸ್ ಬೈ R2 ಬರ್ದು, ಇಲ್ಲಾಂದರೆ ಇದು ಸೇಮ್ ಇದ್ರೆ ಜ್ಞಾಪಕ ಇಟ್ಕೊಳ್ಳಿ, R2 ರೀಪ್ಲೇಸ್ ಬೈ R2 -R1 ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಯಾವ್ದನ್ನ ರೆಫರೆನ್ಸ್ ತೊಗೋಬೇಕು, ಇದನ್ನ ರೆಫರೆನ್ಸ್ ತೊಗೋಬೇಕು, ಇದನ್ನ ಇದ್ರ ಕೆಳಗಡೆ 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಆಲ್ರೆಡಿ ಎಷ್ಟು ಎಲಿಮೆಂಟ್ ಇದೆ, 1 ಕೆಳಗಡೆ 2 ಎಲಿಮೆಂಟ್ ಇದೆ. ಅದರಲ್ಲಿ ಇದು ಫೋರ್ತ್ ರೋದು ಎಲಿಮೆಂಟ್ ಆಲ್ರೆಡಿ 0 ಇರೋದ್ರಿಂದ ಇದು ಮಾತ್ರ 0 ಮಾಡಿ. ಯಾವುದನ್ನ, ಈ ಎಲಿಮೆಂಟ್ನ ಮಾತ್ರ 0 ಮಾಡಿ. ಈ ಎಲಿಮೆಂಟ್ನ 0 ಮಾಡೋಕ್ಕೆ ರೋ ಆಪ್ರೇಷನ್ ಬರೆಯೋದು ಯಾವ ಥರ ಅಂದರೆ, ಈ ಎಲಿಮೆಂಟ್ ಇರೋದು ಥರ್ಡ್ ರೋಲಿ R3 ರೀಪ್ಲೇಸ್ ಬೈ R3 - R2, ರೆಫರೆನ್ಸ್ ಇರೋದು R2ಲಿ, ಅದಕ್ಕೆ R3 ಇಲ್ಲಿ ರೆಫರೆನ್ಸ್ ಇದ್ದಿದ್ದು R1ಅಲ್ಲಿ 0 ಮಾಡಬೇಕಿದ್ದು ನೀವು R2ಲಿ, ಅದಕ್ಕೆ R2 ರೀಪ್ಲೇಸ್ ಬೈ R2 - R1. ಇಲ್ಲಿ ರೆಫರೆನ್ಸ್ ಇದ್ದಿದ್ದು R2ಲಿ, 0 ಮಾಡಬೇಕಾಗಿರೋದು R3ಲಿ, ಅದಕ್ಕೆ R3 ರೀಪ್ಲೇಸ್ ಬೈ R3 - R2. ಇಲ್ಲೇನು ಮಾಡಬೇಕು ನೀವು, ಬರೀ R3ನ ರೀಪ್ಲೇಸ್ ಮಾಡಬೇಕು, ಬೇರೆದೆಲ್ಲ ಹಂಗೆ ಬರ್ಕೋಬೇಕು. ಇದೇನಾಗುತ್ತೆ ಹೇಳಿ, ಈಗ 1 0 0 1 1000, R3 ಮಾತ್ರ ರೀಪ್ಲೇಸ್, R2ನೂ ಹಂಗೆ ಬರ್ಕೊಳ್ಳಿ, 0 1 0 -1 600. ನೆಕ್ಸ್ಟು 0 0 1 1 1600. ಈ ಥರ್ಡ್ ರೋ ಎಲಿಮೆಂಟ್ನ ಇಲ್ಲಿ ಬರೀತೀನಿ. R3 - R2 ಅಂದರೆ R3ದು ಎಲಿಮೆಂಟ್ ಮೈನಸ್ R2ದು ಎಲಿಮೆಂಟ್, ಅದನ್ನ R3ಲಿ ಬರೀಬೇಕು. ನೋಡಿ 0 - 0 0,
1 minus 1 0, 1 minus 0 1, 0 minus of minus 1 plus 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು 0 ಮೈನಸ್ ಆಫ್ ಮೈನಸ್ 1 ಅಂದರೆ ಪ್ಲಸ್ 1 ಆಗುತ್ತೆ. R3 ಮೈನಸ್ R2 ಮಾಡಬೇಕು. 2000 ಮೈನಸ್ 2200 ಮೈನಸ್ 600 ಎಷ್ಟು? 1600. ಅರ್ಥ ಆಗ್ತಿದೆಯಲ್ವಾ? ಕರೆಕ್ಟ್ ಅಲ್ವಾ? ಒಂದು ಸತಿ ಕ್ಯಾಲ್ಸಿಲ್ ಮಾಡ್ಕೊತೀವಿ. 2022 ಮೈನಸ್ 6 ಕರೆಕ್ಟ್ ಇದೆ. ಈಗ ನೋಡಿ ಯಾವುದನ್ನ ಝೀರೋ ಮಾಡಬೇಕು? ಇದು ರೆಫರೆನ್ಸು, ಇದನ್ನ ಝೀರೋ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ಹೇಳಿ, ಈ ಝೀರೋ ಮಾಡಬೇಕಾಗಿರೋದು 1, ರೆಫರೆನ್ಸ್ ಇರೋದು 1. ಅದಕ್ಕೆ ಡೈರೆಕ್ಟಾಗಿ ನೀವೇನು ಬರಿಬೋದು? R4 ರೀಪ್ಲೇಸ್ ಬೈ R4 ಮೈನಸ್ R1 ಅಂತ ಬರಿಬೋದು. ಸಾರಿ, R4 ರೀಪ್ಲೇಸ್ ಬೈ R4 ಮೈನಸ್ R3. ಯಾಕೆ R3 ಅಂದರೆ ರೆಫರೆನ್ಸ್ R3ಲಿದೆ. R4 ರೀಪ್ಲೇಸ್ ಬೈ R4 ಮೈನಸ್ R3 ಅಂದರೆ ಎ ಆಗ್ಮೆಂಟೆಡ್ ಬಿ ಏನೈತಿ? ಈಗ ಬರೀ R4 ರೀಪ್ಲೇಸ್ ಮಾಡಬೇಕು. R1 R2 R3ನ ಹಂಗೆ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? R4 ಮಾತ್ರ ರೀಪ್ಲೇಸ್ ಮಾಡಬೇಕು. ಈಗ ನೋಡಿ, ಫಸ್ಟ್ R1 R2 R3ನ ಹಂಗೆ ಬರ್ಕೊಳ್ಳೋಣ. ಏನದು? 1 0 0 1 1000, 0 1 0 minus 1 600, 0 0 1 1 1600. ಈಗ R4 ರೀಪ್ಲೇಸ್ ಬೈ R4 ಮೈನಸ್ R3. ನೋಡಿ, R4 ಅಲ್ಲಿ ಬರೀಬೇಕು. R4 ಮೈನಸ್ R3 ಅಂದರೆ 4th ರೋ ಎಲಿಮೆಂಟ್ ಮೈನಸ್ 3rd ರೋ ಎಲಿಮೆಂಟ್ ಮಾಡಿಬಿಟ್ಟು ಎಲ್ಲಿ ಬರೀಬೇಕು? 4th ರೋಲಿ ಬರೀಬೇಕು. ಅಂದರೆ 0 ಮೈನಸ್ 0 0, 0 ಮೈನಸ್ 0 0, 4th ರೋ ಮೈನಸ್ 3rd ರೋ ಮಾಡಿ. 1 ಮೈನಸ್ 1 0, 1 ಮೈನಸ್ 1 0. ಅರ್ಥ ಆಗ್ತಿದೆಯಲ್ವಾ? 1600 ಮೈನಸ್ 1600 ಬಂದು 0. ಗೊತ್ತಾಯ್ತಲ್ವಾ? ಈಗ ನೋಡಿ, ಇದು ಇಲ್ಲಿ ಗಂಟ ಪ್ರಾಬ್ಲಮ್ ಮುಗೀತು. ಅರ್ಥ ಆಯ್ತಲ್ವಾ? ಆಮೇಲೆ ನೀವು ಕನ್ಸಿಸ್ಟೆನ್ಸಿ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ರ್ಯಾಂಕ್ ಆಫ್ ಎ ಬಂದು ಏನು ಇಲ್ಲಿ ನೋಡಿ. ರ್ಯಾಂಕ್ ಆಫ್ ಎ ಅಂದರೆ ಇದು ನೋಡಿ, ಇದು ಈ ಲಾಸ್ಟ್ ಕಾಲಮ್ನ ಕ್ಲೋಸ್ ಮಾಡಿ. ಇದರಲ್ಲಿ ನಾನ್ ಝೀರೋ ರೋ ಎಷ್ಟಿದೆ? 1 2 3. 4ನೇ ರೋ ಏನು? 0 ರೋ. ರ್ಯಾಂಕ್ ಆಫ್ ಎ 3. ವಿ ಹ್ಯಾವ್ ಅಂತ ಬೇಕಾದರೆ ಬರ್ಕೊಳ್ಳಿ. ಏನಂತ ಬರೀತೀರಾ? ವಿ ಹ್ಯಾವ್ ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು 3. ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಅಂದರೆ ಟೋಟಲ್ ನೋಡಿ, ಅದು ಏನಿದೆ? 3ನೇ ಇದೆ. ಆ್ಯಂಡ್ ಎನ್ ಎಷ್ಟು? ಎನ್ ಅಂದರೆ x1 x2 x3 x4. ನಂಬರ್ ಆಫ್ ವೇರಿಯಬಲ್ಸ್ ಎಷ್ಟಿದೆ? 4 ಇದೆ. ಎನ್ ಈಸ್ ಈಕ್ವಲ್ ಟು 4. Therefore, rank of A is equal to rank of A augmented B is equal to but less than n. ಈ ಥರ ಇದ್ದರೆ ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಇದ್ದರೆ ಅದಕ್ಕೆ ಕನ್ಸಿಸ್ಟೆಂಟ್ ಅಂತೀವಿ. ಅದು ಈಕ್ವಲ್ ಟು ಎನ್ ಇದ್ದರೆ ಯೂನಿಕ್ ಸೊಲ್ಯೂಷನ್ನು. ಅರ್ಥ ಆಗ್ತಿದೆಯಲ್ವಾ? ಈಕ್ವಲ್ ಟು ಎನ್ ಇಲ್ಲ ಅಂದರೆ, ಲೆಸ್ ದ್ಯಾನ್ ಎನ್ ಇದ್ದರೆ ಅದಕ್ಕೆ ನಾವೇನಂತೀವಿ? ಇದು ನೋಡಿ, ಈಕ್ವಲ್ ಟು ಎನ್ ಲೆಸ್ ದ್ಯಾನ್ ಎನ್ ಇದ್ದರೆ ಇನ್ಫೈನೈಟ್ ಸೊಲ್ಯೂಷನ್. ದ ಸಿಸ್ಟಮ್ ಆಫ್ ಈಕ್ವೇಷನ್ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಬರ್ಕೋಬೇಕು. ಈಗ ಏನು ಮಾಡಬೇಕು? ಇದನ್ನ 1 ಅಂದ್ಕೊಳ್ಳಿ. ಫ್ರಮ್ 1 ಈಗ ನೋಡಿ, ಇದನ್ನ x1 ಇಂದ ಮಲ್ಟಿಪ್ಲೈ ಮಾಡಿ. x1 ಪ್ಲಸ್ ನೋಡಿ, ಇದು x1 ಇಂದ ಇದು x2ನ, ಇದು x3, ಇದು x4. x1 ಪ್ಲಸ್ x4 ಈಸ್ ಈಕ್ವಲ್ ಟು 1000. ನೆಕ್ಸ್ಟ್ x1 ಇದು x2 ಮೈನಸ್ x4 ಈಸ್ ಈಕ್ವಲ್ ಟು 600. ನೆಕ್ಸ್ಟ್ x3 ಪ್ಲಸ್ x4 ಈಸ್ ಈಕ್ವಲ್ ಟು 1600. ಈ ಥರ ನೀವು ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇನ್ಫೈನೈಟ್ ಸೊಲ್ಯೂಷನ್ಗೆ ಜ್ಞಾಪಕ ಇಟ್ಕೊಳ್ಳಿ. ನೀವು ಎಲಿಮೆಂಟ್ನ x4ನ ಅಸಂಪ್ಷನ್ ಮಾಡ್ಕೋಬೇಕು. ಲೆಟ್ x4 ಈಸ್ ಈಕ್ವಲ್ ಟು k. ಅರ್ಥ ಆಗ್ತಿದೆಯಲ್ವಾ? therefore ಈಗ ನೋಡಿ, x1 ಪ್ಲಸ್ k ಏನಾಗುತ್ತೆ? ಫಸ್ಟ್ ಏನು ಮಾಡಿ, ಈಕ್ವೇಷನ್ 1 ಇದನ್ನ 2 3 4 ಬರ್ಕೊಳ್ಳಿ. ಬ್ಯಾಕ್ ಸಬ್ಸ್ಟಿಟ್ಯೂಷನ್ನೇ ಮಾಡಿ. ಯಾವಾಗಲೂ
ಸ್ಟ್ಯಾಂಡರ್ಡು. ಫ್ರಮ್ 4 x3 ಪ್ಲಸ್ ಕೆ ಇಸ್ ಈಕ್ವಲ್ ಟು 1600 ಅಂದರೆ x3 ಏನಾಗುತ್ತೆ 1600 ಮೈನಸ್ ಕೆ. ಫ್ರಮ್ 3 ಇಲ್ಲಿ ನೋಡಿ x4 ಜಾಗದಲ್ಲಿ ಕೆ ಹಾಕಿದ್ರೆ ಇದೇನಾಗುತ್ತೆ x2 ಈಸ್ ಈಕ್ವಲ್ ಟು 600 ಪ್ಲಸ್ ಕೆ. ಫ್ರಮ್ 2 ಇಲ್ಲಿ ನೋಡಿ x1 ಪ್ಲಸ್ ಕೆ ಹಾಕಿದ್ರೆ x1 ಏನಾಗುತ್ತೆ x1 ಪ್ಲಸ್ ಕೆ ಈಸ್ ಈಕ್ವಲ್ ಟು 1000 ಅಂದರೆ x1 ಈಸ್ ಈಕ್ವಲ್ ಟು 1000 ಮೈನಸ್ ಕೆ ಇಫ್ x4 ಈಸ್ ಕೆ. therefore x1 ಅಂದರೆ ಏನು 1000 ಮೈನಸ್ ಕೆ, x2 ಏನು 600 ಪ್ಲಸ್ ಕೆ, x3 ಏನು 1600 ಮೈನಸ್ ಕೆ ಆ್ಯಂಡ್ x4 ಬಂದು ಬರೀ ಕೆ. ಈ ಥರ ಫೈನಲ್ ಆನ್ಸರ್ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ನೋಡಿ ಈ ಥರ ಸೊಲ್ಯೂಷನ್ ನೀವು ಈಕ್ವೇಷನ್ನ ಫೈಂಡ್ ಮಾಡಿ ಆಮೇಲೆ ಸೊಲ್ಯೂಷನ್ನ ಫೈಂಡ್ ಮಾಡಿ ಅಂದರೆ ಈ ಥರ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ನೋಡಿ ಬರೀ ಈ ಈಕ್ವೇಷನ್ನ ಫಾರ್ಮ್ ಮಾಡೋದು ಮಾಡ್ಕೊಬಿಟ್ರೆ ಆಮೇಲೆ ಸೇಮ್ ಎಲ್ಲ ನೀವು ಗಾಸ್ ಎಲಿಮಿನೇಷನಲ್ಲಿ ಮಾಡ್ತಿದ್ರಲ್ಲ ಆ ಥರನೇ, ಅಂದರೆ ಇದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಿದ್ರಲ್ಲ ಆ ಥರನೇ. ನೋಡಿ ಫಸ್ಟು ನೋಡು ಟಾಪ್ ಲೆಫ್ಟು ಎಂಟರ್ ಏನು 600 400 ಎಕ್ಸಿಟು x1 x4. ಟಾಪ್ ರೈಟು ಎಂಟರ್ x1 ಮತ್ತು x2 ಎಕ್ಸಿಟ್ 800 800. ಬಾಟಮ್ ರೈಟು ಎಂಟರು 1200 1000 ಎಕ್ಸಿಟ್ x2 ಆ್ಯಂಡ್ x3. ಬಾಟಮ್ ಲೆಫ್ಟ್ ಎಂಟರ್ x3 ಆ್ಯಂಡ್ x4 ಎಕ್ಸಿಟ್ ಬಂದು 1000 ಮತ್ತು 600. ಈಕ್ವೇಷನ್ಸ್ನ ಮಾಡ್ಕೋಬೇಕು. x1 ಪ್ಲಸ್ x4 1000 ಆಗುತ್ತೆ, x1 ಪ್ಲಸ್ x2 1600 ಆಗುತ್ತೆ, x2 ಪ್ಲಸ್ x3 2200 ಆಗುತ್ತೆ, x3 ಪ್ಲಸ್ x4 1600 ಆಗುತ್ತೆ. ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆರ್ ಅಂತ ಬರ್ಕೋಬೇಕು. x1 ಪ್ಲಸ್ x4 1000 ಇದೇ ಸೇಮ್ ಇಲ್ಲಿ ಬರ್ಕೊಳ್ಳಿ. ಇದನ್ನ ಈಕ್ವೇಷನ್ ನೋಡ್ಕೊಂಡು ಇಲ್ಲಿ ಬರೀರಿ. ಫಸ್ಟು x1 ಇದೆ x4 ಇದೆ, x2 x3 ಇಲ್ಲ, ಅದಕ್ಕೆ 1001 1000. x1 ಇದೆ x2 ಇದೆ, x3 x4 ಇಲ್ಲ, ಅದಕ್ಕೆ 1100 1600. x2 x3 ಇದ್ದರೆ x1 ಮತ್ತು x4 ಇಲ್ಲ, ಅದಕ್ಕೆ 0110 2200. x3 ಮತ್ತು x4 ಇದೆ, x1 x2 ಇಲ್ಲ, 0011 1600. ಇಲ್ಲಿ ನೋಡಿ ಇದು ರೆಫರೆನ್ಸ್ ಇಟ್ಕೋಬೇಕು, ಇದರಲ್ಲಿರೋ ಎಲಿಮೆಂಟ್ಸ್ನ 0 ಮಾಡಬೇಕು. ಇದು ಆಲ್ರೆಡಿ 0 ಇರೋದ್ರಿಂದ ಇದು ಮಾತ್ರ 0 ಮಾಡಿ. R2 ರಿಪ್ಲೇಸ್ ಬೈ R2 ಮೈನಸ್ R1. ಫಸ್ಟ್ ರೋ ಬರ್ಕೊಳ್ಳಿ, ಥರ್ಡ್ ರೋ ಬರ್ಕೊಳ್ಳಿ, ಫೋರ್ತ್ ರೋ ಬರ್ಕೊಳ್ಳಿ. ಬರೀ R2 ಮೈನಸ್ R1 ಮಾಡಿದಾಗ ಇದು ಮೈನಸ್ ಇದು ಮಾಡಿಬಿಟ್ಟು ಡೈರೆಕ್ಟಾಗಿ ಬರೀರಿ. 1 ಮೈನಸ್ 1 0, 1 ಮೈನಸ್ 0 1, 0 ಮೈನಸ್ 0 0, 0 ಮೈನಸ್ 1 ಮೈನಸ್ 1. ಇದೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 0 ಮೈನಸ್ 1 ಮೈನಸ್ 1600 ಮೈನಸ್ 1600. ಆಮೇಲೆ ಇದು ರೆಫರೆನ್ಸ್ ಇಟ್ಕೋಬೇಕು, ಇದ್ರ ಕೆಳಗಡೆ 0 ಮಾಡಬೇಕು. ಈಗ ನೋಡಿ ಇದು ಆಲ್ರೆಡಿ 0 ಇರೋದ್ರಿಂದ ಇದನ್ನ 0 ಮಾಡೋದು ಹೆಂಗೆ ಅಂದರೆ R3 ರಿಪ್ಲೇಸ್ ಬೈ R3 ಮೈನಸ್ R2. ಇಲ್ಲಿ R3 ಮಾತ್ರ ಚೇಂಜ್ ಆಗುತ್ತೆ, R1 ಮತ್ತು R2 ಮತ್ತು R4 ಹಂಗೆ ಇರುತ್ತೆ. 1001 1000, 010 ಮೈನಸ್ 1 600, 0011 1600. ಈಗ ನೋಡಿ ಈಗ R3 ಎಲಿಮೆಂಟ್ಸ್ ಬರೆಯೋದು ಯಾವ ಥರ, R3 ಮೈನಸ್ R2, 0 ಮೈನಸ್ 0 0, 1 ಮೈನಸ್ 1 0, 1 ಮೈನಸ್ 0 1 ಮೈನಸ್ 0 ಅಂದರೆ 1, 0 ಮೈನಸ್ ಆಫ್ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಇದು ನೋಡಿ ಯಾವಾಗಲೂ ಇದು 1 ಪ್ಲಸ್ 1 ಇದ್ದರೆ ಮೈನಸ್ 1 ಆಗಲ್ವಾ, 1 ಪ್ಲಸ್ 0 ಇದ್ದರೆ ಮೈನಸ್ 0. ಅದೇ ಥರ 0 ಇಲ್ಲಿ ಮೈನಸ್ ಮಾಡಿದಾಗ ಮೈನಸ್ ಇದ್ದರೆ ಪ್ಲಸ್ 1 ಆಗುತ್ತೆ. 0 ಪ್ಲಸ್ 1 ಅಂದರೆ 1. 2200 ಮೈನಸ್ 600 ಅಂದರೆ 1600. ಆಮೇಲೆ ಇದನ್ನ ಹಂಗೆ ಬರ್ಕೊಳ್ಳಿ. ಆಮೇಲೆ ಇದನ್ನ 0 ಮಾಡಬೇಕು, ರೆಫರೆನ್ಸು ಇದು ತೊಗೋಬೇಕು. R4 ರಿಪ್ಲೇಸ್ ಬೈ R4 ಮೈನಸ್ R3. ಈಗ R1 R2 R3 ಹಂಗೆ ಬರ್ಕೊಳ್ಳಿ. R4 ಮೈನಸ್ R3 ಮಾಡಿಬಿಟ್ಟು ಕೆಳಗಡೆ ಬರೀರಿ. ಕೆಳಗಡೆ ಬರೆಯೋದು ನೋಡ್ಕೊಳ್ಳಿ ಹೆಂಗೆ ಬರೀಬೇಕು. ಈಗ ನೋಡಿ ಕೆಳಗಡೆ ಬರೆಯೋದು ಯಾವ ಥರ ಸಿಂಪಲ್ಲು. R4 ಮೈನಸ್ R3 ಅಂದರೆ 0 ಮೈನಸ್ 0 0, 0 ಮೈನಸ್ 0 0, 1 ಮೈನಸ್ 1 0, 1 ಮೈನಸ್ 1 0, 1600 ಮೈನಸ್ 1600 0. ರ್ಯಾಂಕ್ ಆಫ್ ಎ ಬಂದು 3 ಇದೆ, ರ್ಯಾಂಕ್ ಆಫ್ ಟೋಟಲ್ ಮ್ಯಾಟ್ರಿಕ್ಸ್ ಬಂದು 3 ಇದೆ, ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ದು. ಎನ್ ಬಂದು 4 ವೇರಿಯೇಬಲ್ಸ್ x1 x2 x3 x4. ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಆಗ್ಮೆಂಟೆಡ್ ಬಿ ಬಟ್ ಲೆಸ್ ದ್ಯಾನ್ ಎನ್. ದ ಸಿಸ್ಟಮ್ ಆಫ್ ಇಕ್ವೇಷನ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್. ಇದು ಕನ್ಸಿಸ್ಟೆಂಟು ಬಟ್ ಇನ್ಫೈನೈಟ್, ಹ್ಯಾವಿಂಗ್ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಹೇಳ್ಬಿಡಿ. ಬೇಕಾದರೆ ಬರ್ಕೊಳ್ಳಿ. ಈಸ್ ಕನ್ಸಿಸ್ಟೆಂಟ್ ಆ್ಯಂಡ್ ಹ್ಯಾವಿಂಗ್ ಈಸ್ ಕನ್ಸಿಸ್ಟೆಂಟ್ ಆ್ಯಂಡ್ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್. ಇನ್ಫೈನೈಟ್ ಸೊಲ್ಯೂಷನ್ ಕನ್ಸಿಸ್ಟೆಂಟ್ ಅಂತ ಬರೆದ್ಬಿಟ್ಟು ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಬರ್ತದೆ. ಫ್ರಮ್ 1 ಇದಕ್ಕೆ x1 ಮಲ್ಟಿಪ್ಲೈ ಮಾಡಿ 1 ಇಂಟು x1 x1 ಆಗುತ್ತೆ, 0 ಇಂಟು x2 0, 0 ಇಂಟು x3 0,
1 ಇಂಟು x4 ಆಗುತ್ತೆ ಈಸ್ ಈಕ್ವಲ್ ಟು 1000. 0 ಇಂಟು x1 0, 1 ಇಂಟು x2 x2, 0 ಇಂಟು x3 0, ಮೈನಸ್ 1 ಇಂಟು x4 x2 ಮೈನಸ್ x4 ಈಸ್ ಈಕ್ವಲ್ ಟು 600 ಆಗುತ್ತೆ. 0 ಇಂಟು x1 0, 0 ಇಂಟು x2 0, 1 ಇಂಟು x3 ಪ್ಲಸ್ 1 ಇಂಟು x4 ಈಸ್ ಈಕ್ವಲ್ ಟು 1600 ಆಗುತ್ತೆ. ನೋಡಿ, ಕನ್ಸಿಸ್ಟೆಂಟ್ ಹ್ಯಾವಿಂಗ್ ಇನ್ಫೈನೈಟ್ ಸೊಲ್ಯೂಷನಲ್ಲಿ ನೀವೇನು ಮಾಡಬೇಕು, ಒಂದು ವೇರಿಯೇಬಲ್ನ ಅಸಂಪ್ಷನ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ನಾನು ಲಾಸ್ಟ್ ವೇರಿಯೇಬಲ್ನ ಅಸ್ಯೂಮ್ ಮಾಡ್ಕೋತೀನಿ. ಲೆಟ್ x4 ಅಂದರೆ k ಅಂತ ತೊಗೊಳ್ಳೋಣ. ಫ್ರಮ್ 4 x3 ಪ್ಲಸ್ k ಈಸ್ ಈಕ್ವಲ್ ಟು 1600 ಅಂದರೆ x3 ಈಸ್ ಈಕ್ವಲ್ ಟು 1600 ಮೈನಸ್ k ಆಗುತ್ತೆ. ಫ್ರಮ್ 3 x2 ಮೈನಸ್ k ಈಸ್ ಈಕ್ವಲ್ ಟು 600 ಅಂದರೆ x2 ಈಸ್ ಈಕ್ವಲ್ ಟು 600 ಮೈನಸ್ k ಆ ಕಡೆ ಹೋದರೆ ಪ್ಲಸ್ k ಆಗುತ್ತೆ. ಫ್ರಮ್ 2 ಇಲ್ಲಿ k ಹಾಕಿದ್ರೆ x1 ಪ್ಲಸ್ k ಈಸ್ ಈಕ್ವಲ್ ಟು 1000 ಆಗುತ್ತೆ. x1 ಈಸ್ ಈಕ್ವಲ್ ಟು 1000 ಮೈನಸ್ k ಆಗುತ್ತೆ. ದೇರ್ ಫೋರ್ x1 ಈಸ್ 1000 ಮೈನಸ್ k. ಒಂದೊಂದು ಸತಿ ಇಲ್ಲಿ x4ನ t ಅಂತ ಬೇಕಾದರೂ ಅಸಂಪ್ಷನ್ ಮಾಡ್ಕೋಬೋದು. ಲಾಸ್ಟಲ್ಲಿ ಆನ್ಸರ್ x1 ಈಸ್ 1000 ಮೈನಸ್ k, x2 ಈಸ್ 600 ಪ್ಲಸ್ k, x3 ಈಸ್ 1600 ಮೈನಸ್ k ಆ್ಯಂಡ್ x4 ಈಸ್ k. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಿಮಗೆ ಯಾವ್ದು ಮಾಡಬೇಕು ನನಗೆ ಕಮೆಂಟಲ್ಲಿ ಹೇಳಿ, ನಾನು ಆ ಮಾಡ್ಯೂಲ್ನ ಮಾಡ್ತೀನಿ. ಜಾಸ್ತಿ ಕಮೆಂಟ್ ಯಾವ್ದು ಬಂದಿರುತ್ತೆ ಅದು ನಾನು ಮಾಡ್ತೀನಿ. ಥ್ಯಾಂಕ್ ಯು.